ಜನಸೇವಕ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರಿಗೆ 50ನೇ ವರ್ಷದ ಜನ್ಮದಿನದ ಸಂಭ್ರಮ. ಅರ್ಥಪೂರ್ಣ ಕಾರ್ಯಕ್ರಮಗಳೊಂದಿಗೆ ಜನ್ಮದಿನಾಚರಣೆ. ಅವರೊಬ್ಬ ಸಾಮಾಜಿಕ ಶೈಕ್ಷಣಿಕ ಹಿತಚಿಂತಕರೂ ಹೌದು ಮತ್ತು ಅದಕ್ಕಾಗಿಯೇ ತನ್ನನ್ನು ತಾನು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡವರೂ ಹೌದು. ತಾನು ಬದುಕುವುದರ ಜೊತೆಗೆ ಇನ್ನೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯವಂತ ಗುಣವಂತಿಕೆಯ ವ್ಯಕ್ತಿ ಅವರು ಬೇರೆ ಯಾರೂ ಅಲ್ಲ. ದಾಂಡೇಲಿ ತಾಲೂಕಿನ ಅಂಬಿಕಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಗದಾಳ ಗ್ರಾಮದ ನಿವಾಸಿಯಾಗಿರುವ, ಸಾಮಾಜಿಕ ಹಾಗೂ ರಾಜಕೀಯ ಧುರೀಣರೂ ಆಗಿರುವ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರೆಂದು ಹೇಳಲು ತುಂಬ ಅಭಿಮಾನ ಎನಿಸುತ್ತದೆ. ಭಾಗವತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಆ ನಂತರದಲ್ಲಿ ಅಂಬಿಕಾನಗರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ತನ್ನ ಊರಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಹೆಮ್ಮೆ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರಿಗಿದೆ. ಕಳೆದ ಕೆಲವು ವರ್ಷಗಳಿಂದ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯಡಿ ಶಿರಸಿ ತಾಲೂಕು ಪಂಚಾಯತ್ ಕೇಂದ್ರವಾಗಿರಿಸಿಕೊಂಡು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯದ ತರಬೇತಿ ನೀಡುವ ಯಶಸ್ವಿ ಸಂಪನ್ಮೂಲ ವ್ಯಕ್ತಿಯಾಗಿ ಗಮನ ಸೆಳೆದಿದ್ದಾರೆ. ಊರಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಧ್ವನಿಯಾಗುವ ದಿಟ್ಟತನದ ವ್ಯಕ್ತಿತ್ವವನ್ನು ಹೊಂದಿರುವ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರಿಗೆ ಇಂದು ತನ್ನ ಜೀವನದ 50ನೇ ವರ್ಷದ ಜನ್ಮದಿನದ ಸಂಭ್ರಮ ಸಡಗರ. ತಮ್ಮ ಈ 50ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಮೂಲಕ ಹಾಗೂ ವಿನೂತನ ರೀತಿಯಲ್ಲಿ ಸದಾ ಸ್ಮರಣೀಯವನ್ನಾಗಿಸಬೇಕೆಂಬ ಸದುದ್ದೇಶದಿಂದ ಆಚರಿಸಿಕೊಂಡು ಎಲ್ಲರ ಪ್ರೀತಿ, ಅಭಿಮಾನ ಹಾಗೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕಳೆದ ವರ್ಷ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಸಾವನ್ನು ಗೆದ್ದು ಬಂದ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಇಂದು ಸೋಮವಾರ ಬೊಮ್ಮನಹಳ್ಳಿ ಗ್ರಾಮದ ಹಲವು ಪ್ರದೇಶಗಳಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ಸ್ವಚ್ಛತಾ ಶ್ರಮದಾನವನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಿಸಿಕೊಂಡರು. ಬೊಮ್ಮನಹಳ್ಳಿ, ಕೇಗದಾಳ, ಢೋಣಶಿರಗೂರು ಹಾಗೂ ಕಲಬಾವಿ ಗ್ರಾಮಗಳಲ್ಲಿನ ಶಾಲೆ ಹಾಗೂ ಅಂಗನವಾಡಿಗಳಿಗೆ ಮತ್ತು ಬೊಮ್ಮನಹಳ್ಳಿ ಮದ್ರಸದ ಮಕ್ಕಳಿಗೆ ಸಿಹಿಯನ್ನು ವಿತರಿಸಲಾಯಿತು. ಈ ಎಲ್ಲ ಶಾಲೆ ಹಾಗೂ ಅಂಗನವಾಡಿಯ ಆವರಣ, ಮೈದಾನ ಸ್ವಚ್ಛಗೊಳಿಸುವ ಮೂಲಕ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರು ಮಕ್ಕಳಿಗೆ ಸ್ವಚ್ಛತೆಯ ಜಾಗೃತಿಯ ಕುರಿತಂತೆ ಅರಿವನ್ನು ಮೂಡಿಸಿದರು. 50ನೇ ವರ್ಷದ ಜನ್ಮ ದಿನಾಚರಣೆಯ ನಿಮಿತ್ತ ಕೇಗದಾಳದಲ್ಲಿ 50 ಗಿಡಗಳನ್ನು ನೆಡುವ ಮೂಲಕ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಕಾರ್ಯಕ್ರಮಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಠ್ಠಲ್ ಜಾನು ಮಿಶಾಲೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ರಾಥೋಡ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಲತಾ ವೈದ್ಯೆ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಾರುತಿ ವಿ ಮಿರಾಶಿ, ಕೇಗದಾಳ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ತೇಜಸ್ವಿನಿ ಅಗನಾಶಿನಿ, ಶಿಕ್ಷಕರಾದ ಈಶ್ವರ್ ನಾಯ್ಕ್, ಕಲಬಾವಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರವೀಣ್, ಅಂಗನವಾಡಿ ಕಾರ್ಯಕರ್ತೆಯರಾದ ಮಹಾನಂದ ಯಲ್ಗೋಡ, ಸರೋಜಾ ಎಂ ನಾಯರ್, ಸುನೀತಾ ಕರತ್ ಮೊದಲಾದವರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರು, ಹುಟ್ಟಿದ ನಂತರ ಬದುಕಲೇಬೇಕು. ಆದರೆ ನಮ್ಮ ಬದುಕು ನಮ್ಮ ಜೊತೆಗೆ ಇನ್ನೊಬ್ಬರಿಗೆ ಪ್ರೇರಣೆ, ಸ್ಫೂರ್ತಿ ಮತ್ತು ಸಹಕಾರದ ಬದುಕಾಗಬೇಕು. ನಮ್ಮ ಬದುಕಿನ ಅವಧಿಯಲ್ಲಿ ನಾವು ಮಾಡಿದ ಕಾರ್ಯಗಳು, ನಮ್ಮ ಸೇವಾ ಸನ್ನಡತೆಗಳು ಸದಾ ಅಮರವಾಗಿರಬೇಕು. ಅಂತಹ ಜೀವನ ನಮ್ಮದಾದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ. ಹಸಿರಿನ ಜೊತೆಗೆ ಉಸಿರು ಕೊಡುವ ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಪರಿಸರ ಸಂರಕ್ಷಣೆಯ ಜಾಗೃತಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಇರಬೇಕು. ನಮ್ಮ ಊರಿನ ಜನ ನಮಗೆ ಪ್ರೀತಿ, ಪ್ರೋತ್ಸಾಹವನ್ನು ನೀಡಿರುವುದನ್ನು ಯಾವತ್ತೂ ನಾನು ಮರೆಯಲಾರೆ. ಈ ಭಾಗದ ಜನತೆಯ ಪ್ರೀತಿ, ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಸದಾ ಋಣಿಯಾಗಿದ್ದೇನೆ. ಜನ್ಮದಿನಕ್ಕೆ ಹರಸಿ ಆಶೀರ್ವದಿಸಿದ ಹಿರಿಯರಿಗೆ, ಶುಭ ಹಾರೈಸಿದ ಸರ್ವರಿಗೂ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರ ಹೆಜ್ಜೆಗೆ ಹೆಜ್ಜೆಯಾಗಿ ಅವರ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬಾಗಿರುವ ಅವರ ಧರ್ಮಪತ್ನಿ ಅಮೀನಾ ಕೆಎಂ ಇಮ್ರಾನ್ ಅವರು, ಇಂತಹ ಪತಿಯನ್ನು ಪಡೆಯಲು ನಾನು ನಿಜಕ್ಕೂ ಪುಣ್ಯ ಮಾಡಿರಬೇಕು ಎಂದು ಹೇಳಿ ಇಮ್ರಾನ್ ಕೆಎಂ ಅಬ್ದುಲ್ಲಾ ಅವರ ಸೇವಾ ಬದ್ಧತೆಯನ್ನು ಸ್ಮರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿದರು.